ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೂ ನಾನು ನಿಮ್ಮ ಈಶ್ವರ್ ಮಲ್ಪೆ. ದಿನಾಂಕ 28/2/2024 ಸುಮಾರು ರಾತ್ರಿ 8 ಗಂಟೆ ಹೊತ್ತಿಗೆ ನಮ್ಮ ಸ್ನೇಹಿತರೊಬ್ಬರು ನಮಗೆ ಕರೆ ಮಾಡ್ತಾರೆ. ಈಶ್ವರಣ್ಣ, ಇಲ್ಲೊಬ್ಬರು ನಮ್ಮ ಸ್ನೇಹಿತರೊಬ್ಬರು ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ ಎಂದು. ಅವರ ಮೃತದೇಹ ಇನ್ನೂ ಸಿಗಲಿಲ್ಲ ಅಂತ. ಈ ಕರೆ ಬಂದದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಎಂಬ ಊರಿನಲ್ಲಿ. ಕರೆ ಬಂದ ತಕ್ಷಣವೇ ನಾನು ನಮ್ಮ ತಂಡದೊಟ್ಟಿಗೆ ಗೋಕಾಕ್ಗೆ ಹೊರಡಲು ಸಿದ್ಧರಾಗ್ತೀವಿ. ಸುಮಾರು ರಾತ್ರಿ 9 ಗಂಟೆ ಹೊತ್ತಿಗೆ. ಸ್ನೇಹಿತರೆ, ನಾವೊಂದು ದೂರದ ಊರುಗಳಿಗೆ ಹೋಗ್ತಾ ಇದ್ದೀವಿ, ಒಂದು ಗೋಕಾಕ್ಗೆ. ಆವಾಗ ಕತ್ತಲೆ ಜಾಗದಲ್ಲಿ ಯಾರಾದರೂ ದರೋಡೆಕೋರರು ನಮ್ಮ ಗಾಡಿಗೆ ಮೊಟ್ಟೆ ಎಸೆದರೆ ಯಾರೂ ಗಾಡಿ ನಿಲ್ಲಿಸಬೇಡಿ. ಯಾಕೆಂದ್ರೆ ಅವರ ಒಂದು ಕರ್ತವ್ಯ ಅದು. ಮೊಟ್ಟೆ ಎಲ್ಲ ಗಾಡಿ ಕನ್ನಡಿಗೆ ಹೊಡೆದ್ರೆ ನಾವು ವೈಪರ್ ಹಾಕಬಾರ್ದು. ವೈಪರ್ ಹಾಕಿದ್ರೆ ಮತ್ತೆ ಕತ್ತಲೆಗೆ ಎಲ್ಲ ಬೇಸ್ಟರ್ ಆಗ್ತದೆ. ಅದಕ್ಕೆ ಯಾರು ಗಾಡಿ ನಿಲ್ಲಿಸಬಾರ್ದು. ಸುರಕ್ಷಿತ ಸ್ಥಳಕ್ಕೆ ಹೋಗೋ ತನಕ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಆಮೇಲೆ ನಿಲ್ಲಿಸಿ ಪಾರಾಗಬೇಕು. ನೋಡಿ ಬಂಧುಗಳೇ, ರೋಡ್ ಕಂಪ್ಲೀಟ್ ಹೋಗಿದೆ. ಇದು ಗುಲ್ಬರ್ಗ ರೋಡ್. ಇಂಥ ರೋಡಲ್ಲಿ ಹೋಗ್ತಿದ್ದೆ, ಮನೆಯೆಲ್ಲ ಬಿದ್ದು ಹೋಗಿದೆ. ರೋಡೇ ಗೊತ್ತಾಗಲ್ಲ. ಗಂಟೆ ಈಗ 3:30 ಗಂಟೆ ರಾತ್ರಿ. ನೋಡಿ, ಯಾವ್ದು ಮನೆ ಯಾವ್ದು ರೋಡ್ ಅಂತ ಗೊತ್ತಾಗಲ್ಲ. ಹೋಗ್ತಾ ಉಂಟು ದಾರಿ, ಏನೋ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೇವೆ. ಮನೆಯ ಅಂಗಳದಲ್ಲಿ ಹೋದಾಗೆ ಉಂಟು ಈ ರೋಡ್ ಎಲ್ಲ. ನಾವು ಮಲ್ಪೆಯಿಂದ ಹೊರಟು ಮುಂಜಾನೆ 5 ಗಂಟೆ ಹೊತ್ತಿಗೆ ಆ ಸ್ಥಳವನ್ನು ನಾವು ತಲುಪುತ್ತೇವೆ. ಸುಮಾರು 6:30 ಗಂಟೆಗೆ ಹೊತ್ತಿಗೆ ನಾವು ನೀರಿಗಿಳಿದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತೇವೆ. ಈಶ್ವರಣ್ಣ, 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 ಅವರಿ ಮಿತ್ತು ಬತ್ತೆ 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 ಬತ್ತೆ
ದೀಪ ಆಕ್ಸಿಜನ್ ಆಕ್ಸಿಜನ್. ಇದೆಲ್ಲ ನೀರು ಇಷ್ಟಿತ್ತು ಈಗ ನಿನ್ನೆ ಮೇಲ್ಗಡೆ ನಾವು ಒಳಗೆ ಹೋಗಿದ್ದ ಅಂತ ಹೇಳುದು. ಒಳಗಡೆ ಹೋಗಿದ್ದು ಯಾಕೆ ನಾನು ನೋಡಿದ 1.5 ಅಡಿ ಉಂಟು ಜಾಗ. ಅದೇ ಡೈರೆಕ್ಟ್ ಒಳಗೆ ಹೋಗಿ ಸ್ನೇಹಿತರೆ, ಕೇವಲ 10 ನಿಮಿಷಗಳಲ್ಲಿ 25 ಅಡಿ ಆಳದಲ್ಲಿ 30 ಅಡಿ ಆಗಿರ್ಬೋದು ಮೃತದೇಹ ನಮಗೆ ಗೋಚರವಾಗ್ತದೆ. ತಕ್ಷಣ ಮೃತದೇಹವನ್ನು ಮೇಲಕ್ಕೆ ಎತ್ತಿ ಸ್ಥಳೀಯ ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದಿಂದ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಒಪ್ಪಿಸುವ ಕಾರ್ಯವನ್ನು ನಾವು ಮಾಡುತ್ತೇವೆ. ಈಚೆ ಕೇಳ್ಕೊಂಡು ಬನ್ನಿ. ಅಲ್ಲಿಗೆ ಹೋಗಿ ಹಗ್ಗ ಹೇಳ್ಕೊಳ್ಳಿ ಖಾಲಿ. ದೀಪ ಯಾವ್ದ್ರಲ್ಲಿ ನೀರಲ್ಲ? ಗಾಯ ತಲೆಗೆ ಇಲ್ಲಿ ಹೊಡೆದಿದ್ದ ಸರ್. ಡಿಒ ಬರಬೇಕು, ಬರ್ಕೋಬೇಕು, ಕೆಲಸ ಬೋಡಿ ಅದಕ್ಕೆಲ್ಲ ಪ್ರೊಸೀಜರ್ ಅದಾವ. ಅದಕ್ಕೆ ಇಲ್ಲಿ ಆಸ್ಪತ್ರೆ ಇದೀನಿ ಮೂಡಿಗೆ. ಹೆಸರು ಗಂಗಪ್ಪ ಮಲ್ಲಪ್ಪ ಕೌಜಿಲ್ಗೆ ಅಂತ. ಆಕ್ಚುಲಿ ನಿನ್ನೆ 2 ಗಂಟೆ ಸುಮಾರಿಗೆ ಈಜಾಡ್ಲಿಕ್ಕೆ ಹೋದಾಗ ಅಕಸ್ಮಾತ್ ಜಾತ್ರೆ ಇತ್ತು. ಜಾತ್ರೆಯಲ್ಲಿ ಆ ಭಂಡಾರ ಜಾತ್ರೆ ಇದ್ದ ತಕ್ಷಣ ಆ ಜಾತ್ರೆ ಭಂಡಾರ ಎಲ್ಲ ತೊಳಿಲಿಕ್ಕೆ ಒಂದು ಸ್ವಲ್ಪ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅಚಾನಕ್ ಆಗಿ ಇದರಲ್ಲಿ ಹೋಗಿದ್ದಾರೆ. ಇದು ಘಟಪ್ರಭಾ ನದಿ ಅಂತ. ಘಟಪ್ರಭಾ ನದಿಯಲ್ಲ ನೀರಿನ ತುಂಬಾ ಜಾಸ್ತಿ ಇದೆ. ನೀರು ಜಾಸ್ತಿ ಇತ್ತಲ್ಲ, ಸ್ಪೀಡ್. ಒಂದು ವಾರ ಮುಂಚೆನೆ ಡ್ಯಾಮ್ನಿಂದ ನೀರು ಬಿಟ್ಟಿದ್ದು. ಒಳ್ಳೆ ತುಂಬಾ ನೀರಿತ್ತು. ಆ ನೀರು ಕಷಾಯ ಉಂಟಲ್ಲ, ತುಂಬ ದೂರ ಹೋಗ್ಬೇಕಿತ್ತು. ಕಡಿಮೆ ನಮ್ಮಂತವ್ರು ಬರೀ ನಿಮ್ಮಂತವ್ರಿಗೆ ದೇವ್ರ ಥರ ನಾ ಹೇಳ್ತೇನೆ. ನಾನು ನಿಮ್ಮವರಿಗೆಲ್ಲ ಸುಮಾರು ಒಂದು 24 ಜಿಲ್ಲೆಗೆಲ್ಲ ಹೋಗಿದ್ದೀನಿ.
ಇದೇ ಫಸ್ಟ್ ಟೈಮ್ ಇದು ಅಣ್ಣನ ಥರ ಬಂದು ನನ್ನ ತಲೆಯೆಲ್ಲ ಓಡಿಸಿದ್ರಲ್ಲ ಫ್ರೆಶ್ ಆಯಿತು. ಯಾಕಂದ್ರೆ ನಾನು ಎಲ್ಲ ಕಡೆ ಹೋಗ್ತೀನಿ, ಇದೆಲ್ಲ ಬೆಂಗಳೂರು, ಯಗಟಿ, ಕಳಸ, ಬೀರೂರು, ಸಕಲೇಶ್ಪುರ, ಚಿಕ್ಕಮಗಳೂರು ಎಲ್ಲ ಕಡೆ ಹೋಗ್ತೀನಿ. ಹೋದಲ್ಲಿ ಕಮ್ಮಿ ಅಂದರೆ ಕೆಲವು ಕಡೆ 50 ಅಡಿ 90 ಅಡಿ 100 ಅಡಿ ಯೂಟ್ಯೂಬ್ ಚಾನಲ್ ಅಂತ ಇದೆ, ಈಶ್ವರ್ ಮಲ್ಪೆ ಅಂತ ಹಾಕಿದ್ರೆ ಬರ್ತದೆ. ಇದು ಕೆಲವು ಬಾಡಿ ಸಿಕ್ಕಿಲ್ಲ ಅಂದರೆ ನಾವು ಸುಚಿತವಾಗಿ ಬಂದು ಆ ಜಾಗಕ್ಕೆ ಬಂದು ಮಾಡ್ತೇವೆ. ಯಾಕಂದ್ರೆ ನಮಗೆ ದೂರ ಬಂದರೆ ನಾನು ಫ್ಯೂಲ್ ಚಾರ್ಜ್ ತಗೊಳ್ತೀನಿ, ಡೀಸೆಲ್ ಖರ್ಚು ತಗೊಳ್ತೀನಿ. ಸುಮಾರು ನಂಗೆ 900 ಕಿಲೋಮೀಟರ್ ಆಗ್ತದೆ, ಅದರ ಖರ್ಚು ಕೇಳ್ತೀನಿ. ಆದರೆ ನನ್ನ ಖರ್ಚು ಯಾವುದು ಕೇಳೋದಿಲ್ಲ. ಅದಕ್ಕೆ ನಿಮಗೆ ಯಾರಿಗೆ ತೊಂದರೆ ಆದರೂ ಸಹ ಇಂಥ ಸಿಕ್ಕಿಲ್ಲ ಅಂದರೆ ಬೇರೆ ತುಂಬ 50 ಅಡಿ 60 ಅಡಿ 70 ಅಡಿ 80 ಅಡಿ 100 ಅಡಿ ಆದರೂ ಸಹ ಪರವಾಗಿಲ್ಲ, ನಾವು ಬಂದು ತೆಕ್ಕೊಳ್ತೇವೆ. ಯಾಕಂದ್ರೆ ನಮ್ಗೆ ಸಿಗಬೇಕಾದ್ರೆ ನಿಮ್ಮೆಲ್ಲರದ ಆಶೀರ್ವಾದ ಒಂದಿದ್ರೆ ಮಾತ್ರ, ಅನ್ನಂತಿದ್ರೆ ನಾವು ಖಂಡಿತ ಸಿಗೋದಿಲ್ಲ. ಆ ಕೆಳಗಡೆ ಇವತ್ತು ಕಣ್ಣಿಗೆ ಏನು ತೋರಿದ್ರೆ ಇದು ಆರ್ಚಿದ್ದು ಇಷ್ಟೇ ದೂರದ್ದು ಒಂದಿದ್ದು ಇದು ಇಷ್ಟೇ ಅಲ್ಲ. ಈ ರಕ್ಕೋಳಿ ಡ್ಯಾಮ್ ಎಲ್ಲ ಉಂಟಲ್ಲ, ಭದ್ರಾವತಿದೆಲ್ಲ, ಅಲ್ಲಿ ಬೆಸ್ತರು ಬಿದ್ದಿದ್ದಾರೆ. ರಣಕುಮಾರ್ ಮಂಜುನಾಥ್ ಅಂತ ಒಬ್ಬ 2 ತಿಂಗಳ ಮುಂಚೆ ಮಂಜುನಾಥ್ ಅಂತ ಇದ್ರು, ಅವರು ಹುಟ್ಟಾಕೋರು ಬಿದ್ದರು ಬಾಡಿ ಕೊಡಿ ಸುಮಾರು 70 ಅಡಿ 80 ಅಡಿ. ಈ ಒಂದು ಕಾರ್ಯದಲ್ಲಿ ನಾವು ಯಶಸ್ಸನ್ನು ಪಡೆಯಲು ನಿಮ್ಮೆಲ್ಲರ ಆಶೀರ್ವಾದ ಪ್ರಾರ್ಥನೆ ಒಂದು ಬಹುಮುಖ್ಯ ಕಾರಣ. ಈಗ ನನಗೆ ಮತ್ತು ನನ್ನ ತಂಡದವರ ಮೇಲೆ ನಿಮ್ಮ ಆಶೀರ್ವಾದ ಪ್ರಾರ್ಥನೆ ಸಹಕಾರ ಎಂದೆಂದಿಗೂ ಹೀಗೆ ಇರಲಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಊರುಗಳಲ್ಲಿ ಇಂತಹ ದುರಂತ ಆದ ಸಂದರ್ಭದಲ್ಲಿ ಅವರ ಸೇವೆಗೆ ನಾವು ಸಿದ್ಧರಿರಲು ಸಹಕಾರಿಯಾಗುತ್ತದೆ. ಇದಲ್ಲದೆ ಸ್ನೇಹಿತರೆ, ನಿಮ್ಮಲ್ಲೊಂದು ಕಿವಿ ಮಾತು. ಪ್ರತಿ ಸಲ ನಾನು ಹೇಳ್ತಿರ್ತೀನಿ, ನೀರಿನಲ್ಲಿ ಆಟವಾಡುವಾಗ ಅಥವಾ ನೀರಿನ ಬಳಿಯಲ್ಲಿ ಕೆಲಸ ಮಾಡುವಾಗ ತುಂಬಾ ಜಾಗರೂಕತೆಯಿಂದ ಕೆಲಸವನ್ನು ಮಾಡಿ. ನಮ್ಮ ಕುಟುಂಬದವರು ಅಥವಾ ತಂದೆ ತಾಯಿ ಅಥವಾ ಅಕ್ಕ ತಂಗಿಯರು, ಹೆಂಡತಿ ಮಕ್ಕಳು ನಮಗೋಸ್ಕರ ಮನೆಯಲ್ಲಿ ಕಾದಿರುತ್ತಾರೆ. ನೀರು ಮಾತ್ರ ಅಲ್ಲ, ಅನೇಕ ಸ್ಥಳಗಳಲ್ಲಿ ಗಾಡಿಯಲ್ಲಿ ಹೋಗುವಾಗ ಅಥವಾ ಬೇರೆ ಬೇರೆ ಒಂದು ರೀತಿಯಲ್ಲಿ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರಿಯಾಗಿರಬೇಕು. ಇಷ್ಟಲ್ಲದೆ ಸ್ನೇಹಿತರೆ, ಕೆಲವರನ್ನು ನಾನು ನೋಡಿದ್ದೇನೆ, ಅದೆಷ್ಟೋ ಮೃತದೇಹಗಳನ್ನು ನಾನು ತೆಗೆದಿದ್ದೇನೆ. ಆತ್ಮಹತ್ಯೆ ಶರಣಾದ ಮೃತದೇಹಗಳು ಸಾಯುವುದೊಂದೇ ಕೊನೆಯಲ್ಲ, ಜೀವನದಲ್ಲಿ ಇದ್ದು ಜಯಿಸಬೇಕು, ಅದುವೇ ನಿಜವಾದ ಗೆಲುವು. ಇಷ್ಟು ಹೇಳುತ್ತಾ ನನ್ನ ಈ ಒಂದು ಕಿವಿ ಮಾತನ್ನು ನಿಮಗೆ ತಿಳಿಸಿದ್ದೇನೆ. ಇಂತಿ ನಿಮ್ಮ ಈಶ್ವರ್ ಮಲ್ಪೆ.